ನಮ್ಮ ಕರ್ನಾಟಕ ರಾಜ್ಯದಲ್ಲೂ ನಮ್ಮ ಬೆಂಗಳೂರಲ್ಲೂ ಕೂಡ 250 ಅಡಿ ಸ್ಟ್ಯಾಚ್ಯೂ ಮಾಡಬೇಕು ಅಂತ ಹೇಳಿ, ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ವಿಧಾನಸೌಧಕ್ಕೆ ಸಂಬಂಧಪಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು, ಪ್ರದೀಪ್ ಈಶ್ವರು, ಮತ್ತು ಮಹಾದೇವ್ HC ಸಾಹೇಬರು, ಮತ್ತು ವಿಧಾನಸೌಧಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಚಿವರು ಕೂಡ ನಾವು ಸತತ 1 ವರ್ಷಗಳಿಂದ ಕೂಡ ನಾವು ಮನವಿ ಕೊಡ್ತಾ ಬಂದಿದ್ದೀವಿ. ಅವರು ಕೂಡ ಕರ್ನಾಟಕ ಸರ್ಕಾರದ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ನಾವು ಮನವಿ ಕೊಡಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕೇಳಿದ್ವಿ, ಬೆಂಗಳೂರು ಮೈಸೂರು ಮಧ್ಯೆ ಎಲ್ಲರೂ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟು ಪ್ರತಿಮೆ ನಿರ್ಮಾಣ ಮಾಡಿಕೊಡ್ರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ನಮಗೆ ಕ್ವಶನ್ ಮಾಡ್ತಾರೆ, ನಿಮಗೆ ಯಾಕೆ ಬೆಂಗಳೂರು ಮೈಸೂರು ನಡುವೆ ಬೇಕು? ಬಾಬಾ ಸಾಹೇಬರು ನಮ್ಮ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಎಲ್ಲೆಲ್ಲಿ ಓಡಾಡೋದಿದ್ರು ಅಂತ. ನಾವು ಬಾಬಾ ಸಾಹೇಬರು 10 ಕಡೆ ಓಡಾಡೋಗಿರ್ತಾರೆ, ಅದರಲ್ಲಿ ಲಾಲ್ಬಾಗಲ್ಲೂ ಕೂಡ ಬಂದವರು ಅಂತ ಹೇಳಿದಾಗ, ಸರಿ 240 ಎಕರೆ ಲಾಲ್ಬಾಗಲ್ಲಿ ಜಾಗ ಇದೆ, ಅದನ್ನು ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಒಪ್ಕೊಳ್ಳೋರು ಸರ್. ಹಂಗಾಗಿ ನಾವು ಮಾಧ್ಯಮದ ಮುಖಾಂತರ ಇವಾಗ 2025-26ರಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ, ಅದರಲ್ಲಿ ಬಾಬಾ ಸಾಹೇಬ್ರವರ ಪ್ರತಿಮೆ ನಿರ್ಮಾಣಕ್ಕೆ ಆ ಬಜೆಟ್ ಮಂಡನೆ ಮತ್ತು ನಮ್ದೇನು SC/ST ಹಣ ದುರುಪಯೋಗ ಮಾಡ್ಕೊಂತಿದಾರಲ್ಲ ಅದನ್ನು ಇದ್ರ ಜೊತೆಗೇನು ಕೂಡ ಬಾಬಾ ಸಾಹೇಬರು ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋಕ್ಕೆ ನೀವು ಆ ಬಜೆಟ್ ಮಂಡನೆ ಮಂಡಿಸಬೇಕು ಅಂತ ಹೇಳಿ, ಮತ್ತು ಆದಷ್ಟು ಬೇಗ ಪ್ರತಿಮೆ ನಿರ್ಮಾಣ ಮಾಡ್ಕೊಂಡು ಕೊಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ಸರ್. ದುರುಪಯೋಗ ಅದು ನಮ್ಗೆ ಅವಶ್ಯಕತೆ ಇಲ್ದಿರೋಂಥ ಯೋಜನೆ, ಬಡವರ ಮಕ್ಕಳಿಗೆ ಎಲ್ರಿಗೂ ಅನುಕೂಲ ಆಗಿರ್ಬೋದು, ಅದು ಕೂಡ ನಮ್ಮದೇ ಹಣ. ಹಿಂದುಳಿದ ವರ್ಗಕ್ಕೆ ಅಂತ ಹೇಳ್ಬಿಟ್ಟು ST/ST ಏನೋ SCP ಹಣ ಇಟ್ಟಿದ್ದಾರೆ, ಅದು ನಮ್ಮದೇ ಹಣ. ಅದಕ್ಕೆ ಯಾವುದಕ್ಕೂ ಏನೆಲ್ಲ ಪೋಲ್ ಮಾಡ್ತಿದ್ದೀರಾ, ನಮಗೂ ಕೂಡ ಬಾಬಾ ಸಾಹೇಬರು ಮಹಾಪುಣ್ಯವಂತರು, ಪುಣ್ಯಾತ್ಮರು, ಈ ದೇಶಕ್ಕೆ ಅವ್ರಿಗೆ ತುಂಬ ಕೊಡುಗೆ ಇದೆ. ಯಾವುದಕ್ಕೂ ಹಣ ಖರ್ಚು ಮಾಡೋದಕ್ಕಿಂತ ಅದರಲ್ಲೇ ನೆಕ್ಸ್ಟ್ ಇಯರ್ ಬಜೆಟ್ ಮಂಡನೆಯಲ್ಲಿ ಮಂಡಿಸಿ ಅದನ್ನು ನಮಗೆ